ಫ್ಯಾಂಟಾಸ್ಟಿಕ್ ಸರ್. ಹುಡುಗಿರೇನಾದ್ರೂ ನಿಮ್ಮನ್ನ ಈ ಸೂಟಲ್ಲಿ ನೋಡ್ಬಿಟ್ರೆ ನಿಮ್ಮನ್ನೇ ಮದುವೆ ಆಗ್ತೀನಿ ಅಂತ ಕ್ಯೂ ನಿಂತ್ಕೊಂಡ್ಬಿಡ್ತಾರೆ ಸರ್. ಕ್ಯೂ ಜಾಸ್ತಿ ಉದ್ದ ಆದ್ರೆ ನನ್ ಜೂಲಿ ಕೋಪ ಮಾಡ್ಕೊಂಡ್ಬಿಡ್ತಾಳೆ. ಸೂಪರ್, ಎಕ್ಸ್ಟ್ರಾರ್ಡಿನರಿ, ಬ್ಯೂಟಿಫುಲ್. ಏನಂದೆ? ಡ್ರೆಸ್ಸು ಸರ್. ನಾಳೆ ನಮ್ ಮ್ಯಾರೇಜು, ಇನ್ವಿಟೇಷನ್ ಕಳ್ಸ್ಕೊಡ್ತೀನಿ. ಬರ್ತೀನಿ. ಲೈಫಲ್ಲಿ ನಾನು ಇದೇ ಮೊದಲನೇ ಸಲ ಮದುವೆ ಆಗ್ತಿರೋದು. ಬೆಳಿಗ್ಗೆ ಆರ್ ಟಿ ನಗರ್ ಚರ್ಚ್ಗೆ ಬಂದ್ಬಿಡಪ್ಪ. ಡೆಫಿನೆಟ್ಲಿ. ಗುಡ್ ಈವ್ನಿಂಗ್ ಮೈ ಡಿಯರ್. ಪ್ರೇಮ ಲೋಕದ ಹುಚ್ಚಾಸ್ಪತ್ರೆಯಿಂದ ಬಂದಿರೋ ಜೋಕರ್ ನಾನು. ನೀನ್ ನನಗೆ ಕೊಟ್ಟ ಹೃದಯನ ವಾಪಸ್ ಕಿತ್ಕೊಂಡ್ಮೇಲೆ ನನ್ನ ಹೃದಯನೇ ಒಡೆದು ಚೂರು ಚೂರಾಗೋಯ್ತು. ಆಗ ರತಿ ಮನ್ಮಥ ಇಬ್ರು ಬಂದು ಇಲ್ಲೇನಾಯ್ತು ಗೊತ್ತಾ? ಬ್ಯೂಟಿಫುಲ್ ಸ್ವೀಟ್ ಜೂಲಿ ನನ್ ಲವ್ ಸಿಕ್ಕಿದ್ಲು. ಅವಳು ನನ್ನ ಹೃದಯಕ್ಕೆ ನುಗ್ಗಿ ಎಕ್ಸ್ರೇ ತೆಗೆಸಿ ಚೂರಾದ ನನ್ನ ಹೃದಯಕ್ಕೆ ಅವಳ ಹೃದಯನ ಸೇರಿಸಿ ಪ್ರೇಮ ಅನ್ನೋ ದಾರದಿಂದ ಹೊಲದು ಮತ್ತೆ ಆ ಹೃದಯಕ್ಕೆ ಜೀವ ತುಂಬಿದ್ಲು ಗೊತ್ತಾ? ಶಿ ಇಸ್ ಗ್ರೇಟ್. ನೀನ್ ನನ್ನ ನಂಬಿಸಿ ನಟಿಸಿ ಮೋಸ ಮಾಡಿದೀಯಾ. ಎನಿವೇ, ಅಟ್ಲೀಸ್ಟ್ ನಾಳೆ ಈ ಜೋಕರ್ ಮದುವೆಗೆ ನೀನು ಬಂದು ನಮ್ಮನ್ನ ಹನಿಮೂನ್ ಕಳಿಸ್ಕೊಡ್ತೀಯ ಅಮ್ಮ, ಡಿಯರ್ ಎಕ್ಸ್ ಲವರ್. ದಿಸ್ ಈಸ್ ಮೈ ಪರ್ಸನಲ್ ಇನ್ವಿಟೇಷನ್. ಶ್ರೀಧರ್, ಮನೆಯಲ್ಲಿ ಇನ್ನೆಲ್ಲಮ್ಮ ಮನು, ಜೂಲಿನ ಮದುವೆಯಾಗಿ ಬೀಚ್ ಗೆಸ್ಟ್ ಹೌಸ್ ಹನಿಮೂನ್ ಹೋಗಾಯ್ತು. ನೀನೇ ನನ್ಗಿಲ್ಲ ಅಂದ್ಮೇಲೆ ಇನ್ಯಾರಿಗೋಸ್ಕರ ನಾನು ಬದುಕಿರ್ಬೇಕು? ಅಟ್ಲೀಸ್ಟ್ ನೀವಾದ್ರೂ ಸುಖವಾಗಿರಿ. ಗಾಡ್ ಬ್ಲೆಸ್ ಯು. ವಿಶ್ ಯು ಹ್ಯಾಪಿ ಮ್ಯಾರಿಡ್ ಲೈಫ್. ಮೇನಕಾ, 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 ಓಡ್ಬೇಡ, ನಿಲ್ಲು, ಓಡ್ಬೇಡ, ನಿಲ್ಲು.
ಹೊಡೆಯೋಕೆ ನಿಮ್ಗೂ ನನಗೂ ಏನ್ ಸಂಬಂಧ? ನನಗೂ ನಿನಗೂ ಏನ್ ಸಂಬಂಧ ಅಂತ ನಿನ್ನ ಹೃದಯನ ಕೇಳು, ಅದಕ್ಕೆ ಗೊತ್ತು. ನೀನ್ ಆ ಜೋಡಿನ ಮದುವೆ ಆದಾಗ್ಲೇ ಆ ಸಂಬಂಧ ಎಲ್ಲ ಸುಟ್ಟು ಸಮಾಧಿ ಆಗೋಯ್ತು. ನಿಜವಾದ ಪ್ರೀತಿಗೆ ಸಾವೇ ಇಲ್ಲ ಅಂತ ದೊಡ್ಡೋರು ಹೇಳಿದ್ದಾರೆ. ಆದ್ರೆ ನೀನು ನನ್ನ ಪ್ರೀತಿನ ವಿಷ ಕೊಟ್ಟು ಸಾಯಿಸೋದಕ್ ನೋಡಿದೆ. ನೀನು ಮಾಡಿರೋ ಈ ಮೋಸನ ಯಾವ ದೇವರು ಯಾವತ್ತೂ ಕ್ಷಮಿಸೋದಿಲ್ಲ. ಇಲ್ಲ, ನೀನು ಮೋಸ ಮಾಡಿದೀಯಾ? ಮಾಡಿದೀಯಾ? ನೀನು ಮೋಸ ಮಾಡಿದ್ಯೋ ಇಲ್ವೋ ಅನ್ನೋದು ನಿನ್ನ ಮನಸ್ಸಿಗೆ ಗೊತ್ತು. ನನ್ನ ಮೇಲೆ ಪ್ರಮಾಣ ಮಾಡಿ ಹೇಳು. ಹೌದು, ಮೋಸ ಮಾಡ್ದೆ. ನಿನ್ಗೋಸ್ಕರ ಮೋಸ ಮಾಡ್ದೆ. ನಮ್ ಪ್ರೀತಿ ವಿಷಯ ನಮ್ಮಣ್ಣನಿಗೆ ಗೊತ್ತಾದ್ಮೇಲೆ ನಿನ್ನ ಸಾಯಿಸೋಕೆ ಎಷ್ಟು ಪ್ರಯತ್ನ ಪಟ್ಟ ಅಂತ ನಿಂಗೆ ಗೊತ್ತು. ಆ ಪರಿಸ್ಥಿತಿಲಿ ನಾನೇನ್ ಮಾಡ್ಲಿ? ನಿನ್ ಪ್ರಾಣ ಉಳ್ಸಕ್ಕೋಸ್ಕರ ನಾನ್ ಬಾಂಬೆಗೆ ಹೋಗ್ಬಿಟ್ಟೆ. ಹೆದರ್ಕೊಂಡು ಎಂಥ ಕೆಲಸ ಮಾಡ್ಬಿಟ್ಟೆ ಮೇನಕಾ. ಧೈರ್ಯದಿಂದ ನೀನೊಬ್ಳು ನನ್ನ ಜೊತೆ ಇದ್ದಿದ್ರೆ ನಿಮ್ಮ ಅಣ್ಣನೇ ಅಲ್ಲ, ಈ ಪ್ರಪಂಚನ ಎದುರಾಗಿದ್ರು ನಾನು ನಿನ್ ಬಿಟ್ಕೊಡ್ತಿರ್ಲಿಲ್ಲ. ಹೌದು ಮೇನಕಾ, ಪ್ರೇಮಿಗಳ ಮೊದಲಿರ್ಬೇಕಾದ್ದು ಧೈರ್ಯ. ಆ ಧೈರ್ಯ ಇಲ್ಲದೆ ನಾನು ನನ್ನ ಪ್ರೇಮನೇ ಬಲಿ ಕೊಡ್ಬೇಕಾಯ್ತು. ನಿಮ್ಮ ಪ್ರೇಮ ಆ ರೀತಿ ಆಗಬಾರ್ದು ಅಂತಾನೆ ನಾನು ಮನು ಸೇರಿ ಇಷ್ಟು ನಾಟಕ ಆಡ್ಬೇಕಾಯ್ತು. ವಿಶ್ ಯು ಆಲ್ ದ ಬೆಸ್ಟ್. ಥ್ಯಾಂಕ್ಸ್. ಬಾಯ್. ದೇವರು ಒಳ್ಳೇದ್ ಮಾಡ್ಲಪ್ಪ. ಹೌದು, ಆ ಟ್ರೂಪ್ ಆರ್ಗನೈಸರ್ ಯಾರು? ಸುರೇಶ್ ಜಯಸಿಂಹ ಅಂತ ಅವರ ಹೆಸರು. ಚೆನ್ನಾಗಿದೆಲ್ಲ. ಇವರು ನಮ್ಮ ತಾಯಿ, ನಿಮ್ ಗುರು. ನಮಸ್ಕಾರ. ಇವಳು ಟೀನಾ, ಜಾರ್ಜ್, ಪವನ್, ಪ್ರಿಯಾ, ಜಾನ್, ಡೇವಿಡ್. ಯಾಕೆ ಹಿಂದೆ ನಿಂತಿದೀಯಾ? ಮುಂದೆ ಬಾ. ಇವಳು ಜೂಲಿ. ತುಂಬಾ ನಾಚ್ಕೋತಾಳಮ್ಮ, ವೆರಿ ಟ್ಯಾಲೆಂಟೆಡ್. ನಿನ್ನೆಲ್ಲೋ ನೋಡಿದ್ದೀನಲ್ಲ, ನಿನ್ ಹೆಸರೇನಮ್ಮ? ಮೇನಕಾ. ನಮ್ ಬಣ್ಣದ ಗೆಜೆ ರಾಜ್ಕುಮಾರಿ ಪಾತ್ರಕ್ಕೆ ಈ ಹುಡುಗಿ ಸೂಟ್ ಆಗ್ತಾಳೆ. ಛೇ 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 ಛೇ, ರಾಜ್ಕುಮಾರಿ ಪಾತ್ರಕ್ಕೆ ಇವಳೆಲ್ಲಮ್ಮ ಸೂಟ್ ಆಗ್ತಾಳೆ. ಇವಳೇನಿದ್ರು ಸಖಿ ಪಾತ್ರಕ್ಕೆ ಸರಿ, ರಾಜ್ಕುಮಾರಿ ಪಾತ್ರಕ್ಕೆ ಏನಿದ್ರು ಇವಳೇ ಸರಿ. ಸರಿ ಸರಿ, ಹೋಗ್ತಾ ಹೋಗ್ತಾ ಗೊತ್ತಾಗುತ್ತೆ ಯಾರು ಯಾವ ಪಾತ್ರಕ್ಕೆ ಸೂಟ್ ಆಗ್ತಾರೆ ಅಂತ. ಕಮಾನ್, ಗೆಟ್ ರೆಡಿ. ಹಾಗಲ್ಲ, ನೋಡ್ಕೊ. ಮೊದಲು 1 2 3, ಓಕೆ? ಎಷ್ಟು ದಿನಗಳಿಂದ ನಡೀತಾ ಇದೆ ಈ ನಾಟಕ. ಅವನು ನನ್ನ ಶತ್ರು. ಈ ಮನೆಗೆ ಅವನು ಮಾಡಿದ ದ್ರೋಹನ ಅಷ್ಟು ಬೇಗ ಮರ್ತೋದ್ಯಾ? ನಡೆದಿದ್ದೇನು ಅಂತ ಗೊತ್ತಿಲ್ಲದೆ ಮನನ ಅಪಾರ್ಥ ಮಾಡ್ಕೊಂಡಿದ್ಯಾ? ಅವನ ಅರ್ಥ ಮಾಡ್ಕೋಬೇಕಾದವಳು ನೀನು. ಆ ದಿನ ನನ್ನ ತಮ್ಮ ರಾಜ ನಡು ಬೀದಿಯಲ್ಲಿ ಕೂಗಾಡಿ ಕೂಗಾಡಿ ಸತ್ತದ್ದು ನನ್ನ ಕಣ್ಣು ಮುಂದೆನೇ ಇದೆ. ಅವತ್ ನನ್ನ ಮನ್ಸಲ್ಲಾದ ಗಾಯ ಮಾಸಿದ್ರು, ಆ ಕಲೆ ಮಾತ್ರ ಉಳ್ಕೊಂಡೇ ಇದೆ. ಅವನ ಹೆಸರು ಕೇಳಿದ್ರೆ ಸಾಕು ನನ್ನ ಮೈಗೆ ಬೆಂಕಿ ಇಟ್ಟಾಗುತ್ತೆ. ಅಂತ ಕೊಲೆಗಾರನ್ನ
ನೀನು ಪ್ರೇಮಿಸ್ತೀಯಾ? ಹೌದು, ಪ್ರೇಮಿಸ್ತೀನಿ. ನಮ್ ರಾಜನ್ ಕಾಪಾಡೋಕೆ ಮನೆ ಎಷ್ಟು ಕಷ್ಟಪಟ್ಟ ಅಂತ ನಿನ್ಗೇನ್ ಗೊತ್ತು? ಮುಚ್ಚ ಬಾಯಿ, ಅವನ್ನ ವಹಿಸ್ಕೊಂಡು ಮಾತಾಡ್ತೀಯ. ಸಾಯಿಸ್ಬಿಡ್ತೀನಿ. ಅವನ್ನ ವಹಿಸ್ಕೊಂಡು ಮಾತಾಡ್ತೀಯಾ? ಅವನ್ ಬದುಕಿದ್ರೆ ತಾನೇ ನಿನ್ನ ಲವ್. ಇವತ್ತು ಅವನ್ ಹೆಣ ಬೀಳಬೇಕು. ಮಾನು, ನಾನು ಅರ್ಜೆಂಟ್ ನಿನ್ನ ಹತ್ರ ಒಂದು ವಿಷಯ. ಈಗ ನನಗೆ ಅರ್ಥವಾಯ್ತು. ನನ್ ಡಾಲ್ ದಾರಿಯಲ್ಲಿ ಬರ್ತಿರೋವಾಗ ಸ್ಮಶಾನಕ್ಕೆ ಹೋಗ್ತಿದ್ದ ಮುದುಕನ ಹೆಣ ಅಡ್ಡ ಬಂದಿರ್ಬೇಕು. ಈ ನನ್ನ ಅಪ್ಸರೆ ನೋಡಿ ಆ ಹೆಣಕ್ಕೆ ಜೀವ ಬಂದು ಬಾಯ್ ಬಾಯ್ ಬಿಡ್ತಾ ಐ ಲವ್ ಯು ಅಂದಿರ್ಬೇಕು. ಆಮೇಲೆ ಕರೆ ಅಬ್ಬಾ, ಅಂತೂ ನಕ್ಬಿಟ್ಟಿಯಲ್ಲ. ಹುಡುಗಿರು ನಗ್ತಿದ್ರೇನೆ ಚಂದ. ನಿನಗೋಸ್ಕರ ಏನ್ ತಂದಿದ್ದೀನಿ ನೋಡು. ತಾಜ್ ಮಹಲ್ ನಾನೇ ಕಟ್ಟಿದ್ದು ನಿನಗೋಸ್ಕರ. ಬ್ಯೂಟಿಫುಲ್ ಮನು. ಆ ಚಕ್ರವರ್ತಿ ಶಾಜಹಾನ್ ಪ್ರೇಮದ ಕಾಣಿಕೆಯಾಗಿ ತನ್ನ ರಾಣಿಗೆ ಈ ತಾಜ್ ಮಹಲ್ ಕಟ್ಟಿಸಿದ್ನಂತೆ. ಈಗ ಈ ರಾಣಿ ಈ ರಾಜಂಗೆ ಪ್ರೇಮದ ಕಾಣಿಕೆಯಾಗಿ ಏನ್ ಕೊಡ್ತೀರಾ? ಏನ್ ಬೇಕು? ಒಂದೇ ಒಂದು ಮುತ್ತು ಕೊಟ್ರೆ ಸಾಕು. ನೀನ್ ನನ್ನ ನಿಜವಾದ ತಾಜ್ ಮಹಲ್ ಕರ್ಕೊಂಡು ಹೋದ್ರೆ ಅಲ್ಲಿ ಬೆಳದಿಂಗ್ಳ ರಾತ್ರಿಲಿ ನೀನ್ ಸಾಕು ಅನ್ನೋ ತನಕ ಮುತ್ತು ಕೊಡ್ತೀನಿ. ಅಷ್ಟರಲ್ಲಿ ನಾನು ಮುದುಕ ಆಗ್ಬಿಡ್ತೀನಿ. ನನಗೆ ಈಗಲೇ ಬೇಕು. ನಾನ್ ಕೊಡಲಪ್ಪ. ಏಯ್ ಮೇನಕಾ, ನೀನ್ ನೋಡ್ದಿಯಾ? ಕಣ್ ತುಂಬಾ ನೋಡಿ ಹೊಟ್ಟೆ ಉರ್ಕೊಂಡು ಅಲ್ಲಿಂದ ಓಡ್ ಬಂದಿದ್ದೀನಿ. ಫೈವ್ ಸ್ಟಾರ್ ಹೋಟ್ಲಲ್ಲಿ ಕತ್ತೋರ್ಗು ಕುಡಿದು ಕನಸ್ಕೊಂಡೇನೋ ಬಡ್ಡಿ ಮಗನೇ. ಇಲ್ಲೇ ಇಲ್ಲೇ ಕೂತಿದ್ರು ಗುರು, ನಾ ಕಣ್ಣಾರ ನೋಡ್ದೆ. ಎಲ್ಲೋ? ನನ್ನ ತಂಗಿ ಅಪ್ರಂಜಿ ಚಿನ್ನ ಕಣ ಅವಳು, ಬೆರ್ಕಿ ಅಲ್ಲ. ನನ್ನ ಮಗನೇ, ಮೊದಲು ನಿನ್ನ ಕನ್ನಡಕ ಬದಲಾಯಿಸು. ನಿನ್ನ ಕೈಯಲ್ಲಿ ಅಪಸ್ವರ, ನಮ್ಮ ಹೊಟ್ಟೆಗೆ ತಣ್ಣೀರ್ ಬಟ್ಟೆ. ನೀನ್ ಕೆಲ್ಸಕ್ಕೆ ಬರ್ಲಿಲ್ಲ ಅಂತ ಹೋಟೆಲ್ನವರು ಟಿಕೆಟ್ ಕೊಟ್ಟು ಮನೆ ಕಳಿಸಿದ್ರು. ನಮ್ ಮ್ಯೂಸಿಕ್ ಪಾರ್ಟಿ ಉಳಿಬೇಕು ಅಂದ್ರೆ ನೀನ್ ಹಾಡ್ಬೇಕು, ನಮ್ ಚಕ್ರ ತಿರುಗಬೇಕು. ಇವರ್ ಗ್ರೇಟ್ ಲವ್ ಸ್ಟೋರಿಗೆ ಎಳ್ಳು ನೀರು ಬಿಡಬೇಕು. ಲವ್ ಮಾಡ್ದವ್ ನೀನು, ನೋವು ಅನ್ಭವಿಸ್ತಾ ಇರೋರು ನಾವು. ನನ್ನ ಮೇನಕಾ ಲವ್ ನಿಮಗೆ ನೋವು ತಂದಿದ್ರೆ ನನ್ನ ದಾರಿ ನನಗೆ, ನಿಮ್ಮ ದಾರಿ ನಿಮಗೆ. ಚಡ್ಡಿ ದೋಸ್ತುಳ್ಳು ಮರ್ತಿಯಾ? ಪ್ರೈಮರಿ ಸ್ಕೂಲಿಂದ ಮಿಡ್ಲ್ ಸ್ಕೂಲಿಂದ ಹೈಸ್ಕೂಲ್ ವರೆಗೂ ಓದೋದನ್ನು ಬಿಟ್ಟು ನಿನ್ನಿಂದೆ ಕ್ರಿಕೆಟ್, ಫುಟ್ಬಾಲ್, ಜೂಟಾಟ ಅಂತ 15 ವರ್ಷದಿಂದ ಬಾಲಂಗೋಚಿತರ ಅಲಿತಾ ಇದ್ವಲ್ಲಮ್ಮ. ನೆನ್ನೆ ಮೊನ್ನೆ ಬಂದಲ್ಲ, ಅವಳೆಚ್ಚೋ ಇಲ್ಲ ನಾವೆಚ್ಚೋ? ಪ್ರೇಮದ ನೋವು ನಿಮಗೆಲ್ಲೋ ಅರ್ಥವಾಗುತ್ತೆ, ಅದು ಹೃದಯ ಇರೋರಿಗೆ ಮಾತ್ರ ಅರ್ಥ ಆಗೋದು. ಕೇಳ್ರೋ, ಪ್ರಪಂಚದಲ್ಲಿ ದೇವ್ರು ಯಾರಿಗೂ ಹೃದಯನೇ ಕೊಟ್ಟಿಲ್ವಂತೆ. ಇವನಿಗೊಬ್ಬನಿಗೆ ಅಂತ ಕೊಟ್ಟಿರೋದು. ರೋಮಿಯೋ ಜೂಲಿಯಟ್ ಬಿಟ್ರೆ ಇವ್ರದೇ ನೆಕ್ಸ್ಟ್ ಬೆಸ್ಟ್ ಲವ್ ಸ್ಟೋರಿ. ಸ್ನೇಹಿತರು ಅಂತ ಸಲಿಗೆ ಕೊಟ್ರೆ ನಾಲಿಗೆ ಉದ್ದಾಗ್ತಾ ಇದೆ. ಹಾಗಾದ್ರೂ ಒಂದ್ ಕೆಲಸ ಮಾಡು, ನಮ್ದು ವಿಷ ಕೊಟ್ಟು ನೀನು ಕುಡಿದ್ಬಿಡು. ಆ ಬೇವರ್ಸಿ ಹೆಣ್ಣು ಚಪ್ಪಲಿ ಬದಲಾಯಿಸೋ ಹಾಗೆ ಲವರ್ಸ್ ನ ಬದಲಾಯಿಸಿ ಯಾವ ಬೋಳಿ ಮದುವೆ ಜೊತೆ ಓಡೋದ್ಲೋ ಏನೋ. ಏನಂದೆ? ಇನ್ನೊಂದ್ಸಲ ಮೇನಕಾ ವಿಷಯ ಮಾತಾಡಿದ್ರೆ ವಿಷ ಕೊಡೋದಿಲ್ವೋ ಮಗನೇ, ಕತ್ತಿಸಿಗೆ ಸಾಯಿಸ್ಬಿಡ್ತೀನಿ. ನನಗೋಸ್ಕರ ಯಾರು ಸಾಯ್ಬೇಕಾಗಿಲ್ಲ ಕಣ್ರೋ.
ಸಾಯೋಕ ನಾನೇನು ಇಲಿ ಅಲ್ಲ. ನನ್ನ ಮೇನಕ ಎಲ್ಲಿದ್ರು ಪತ್ತೆ ಮಾಡಿ ಅವಳ ಜೊತೆ ಬದುಕೋ ಹುಲಿ ನಾನು. ಹಾ